ಸಿಲಿಕಾನ್ ಸಿಟಿಯಲ್ಲಿ ತಡರಾತ್ರಿ ಮಳೆಯ ಅಬ್ಬರ. ರಾತ್ರಿ ಸುರಿದಂತ ಮಳೆಗೆ ಮನೆಗಳಿಗೆ ನೀರು ನುಗ್ಗಿದೆ. ರಾತ್ರಿ ಸುರಿದಂತ ಮಳೆ ಅಮೃತಹಳ್ಳಿಯ ಮುನಿಸ್ವಾಮಪ್ಪ ಲೇಔಟ್ನಲ್ಲಿ ಆಗಿರುವಂತಹ ಘಟನೆ. ಸಾಕಷ್ಟು ರಗಳೆ ಆಗಿದೆ ನೆನ್ನೆ ಮಳೆಯಿಂದಾಗಿ. ಮನೆಗಳಿಗೆ ನೀರು ನುಗ್ಗಿ ರಾತ್ರಿ ಸಂಪೂರ್ಣ ಜಾಗರಣೆ ಇರಬೇಕಾಯ್ತು ಅಲ್ಲಿನ ಜನ. ಮನೆ ಸಾಮಗ್ರಿಗಳನ್ನ ರಕ್ಷಿಸಿಕೊಳ್ಳುವುದಕ್ಕೆ ಜನ ಪರದಾಡಿದ್ರು. ಸಿಲಿಕಾನ್ ಸಿಟಿಯಲ್ಲಿ ರಾತ್ರಿ ಸುರಿದಂತ ಮಳೆ, ಅದು ಕೂಡ ಬೆಳಗಿನ ಜಾವ ಹೆಚ್ಚಾಯಿತು ಮಳೆ ಅಬ್ಬರ. ರಾತ್ರಿ ಸಾಕಷ್ಟು ತಗ್ಗು ಪ್ರದೇಶಗಳಿಗೆ, ನಿಮಗೆ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಮನೆ, ಹಾಲ್ ಎಲ್ಲ ಕೋಣೆಗಳಿಗೂ ಕೂಡ ನೀರು ನುಗ್ಗಿದೆ. ಜೊತೆಗೆ ಅಲ್ಲಿರುವಂಥ ವಸ್ತುಗಳನ್ನು ಉಳಿಸ್ಕೊಳ್ಳೋದೇ ಅವರಿಗೆ ಸವಾಲಾಗಿತ್ತು. ಮುನಿಸ್ವಾಮಪ್ಪ ಲೇಔಟ್ನ ಮನೆಯೊಂದರ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಮಳೆ ಕಾರಣದಿಂದಾಗಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಅಮೃತಹಳ್ಳಿಯ ಮುನಿಸ್ವಾಮಪ್ಪ ಲೇಔಟ್ ಇದು. ಮನೆಗಳಿಗೆ ನೀರು ನುಗ್ಗಿ ರಾತ್ರಿ ಪೂರ್ತಿ ಅವರು ನಿದ್ದೆ ಮಾಡದೆ ಅಲ್ಲಿ ಕಾಯಬೇಕಾಯಿತು. ವಸ್ತುಗಳನ್ನು ಉಳಿಸ್ಕೊಳ್ಬೇಕು ಆಯಿತು ಅಲ್ಲಿ ಮನೆಯಲ್ಲಿ. ಮನೆಯ ಸಾಮಗ್ರಿಗಳನ್ನು ರಕ್ಷಿಸಿಕೊಳ್ಳೋದಕ್ಕೆ ಜನ ಪರದಾಡಿದರು. ಎಲ್ಲವನ್ನು ಕೂಡ ಕಾಟ್ ಮೇಲೆ ಇಟ್ಟು, ನೋಡಿ ಅಲ್ಲಿ ಎಲ್ಲಿ ನೋಡಿದ್ರೂ ಕೂಡ ನೀರು. ಈ ಟೈಮಲ್ಲಿ ಸ್ವಲ್ಪ ವಸ್ತುಗಳನ್ನು ಉಳಿಸ್ಕೊಳ್ಬೇಕು ಅಂತ ಅಂದರೆ ಒಂದು ದಿವಾನ್ ಕಾಟಿಗೆ, ಮಂಚಕ್ಕೆ ಅಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಆದರೂ ಕೂಡ ಕೆಲವು ವಸ್ತುಗಳನ್ನು ಕೆಳಗಿಡಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ನೀವು ನೋಡ್ತಿರೋ ಹಾಗೆ ಮನೆ, ಅಡುಗೆ ಕೋಣೆ ಏನಿದೆ ಎಲ್ಲ ಕಡೆ ಕೂಡ ನೀರು ನುಗ್ಗಿದೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ಪರಿಸ್ಥಿತಿ ಅಂತ ಅಲ್ಲಿನ ಜನ BBMPಯ ಮೇಲೆ ಹಿಡಿಶಾಪ ಹಾಕ್ತಿದ್ದಾರೆ. ಸದ್ಯ ಮಳೆ ನೀರನ್ನು ತೆರವುಗೊಳಿಸ್ತಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ತಡರಾತ್ರಿ ವರುಣನ ಅಬ್ಬರ ಜೋರಾಗಿದೆ. ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಇಲ್ಲಿಂದ ಬನ್ನಿ ನೋಡೋಣ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ನಿನ್ನೆ ತಡರಾತ್ರಿ ಸುರಿದ ಮಳೆ ಭಾರಿ ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ಬೆಂಗಳೂರಿನ ಸಾಕಷ್ಟು ಕಡೆಗಳಲ್ಲಿ ಮಳೆಯಿಂದ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ನಾನೀಗ ಅಮೃತಹಳ್ಳಿಯ ಮುನಿಸ್ವಾಮಪ್ಪ ಲೇಔಟ್ನಲ್ಲಿ ಇದ್ದೀನಿ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಇಡೀ ಏರಿಯಾ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ಅಂದರೆ ರಾತ್ರಿ ಸುರಿದಂಥ ಮಳೆಯಿಂದ ಏಕಾಏಕಿ ಇಡೀ ಏರಿಯಾ ಕಂಪ್ಲೀಟ್ ಆಗಿ ಜಲಾವೃತ ಆಗಿರುವಂಥದ್ದು. ಅಂದರೆ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಈ ಏರಿಯಾ ಜನರಿಗೆ ನಿರ್ಮಾಣ ಆಗ್ತಾ ಇದೆ. ಯಾಕಂದರೆ ಈ ಒಂದು ಭಾಗದಲ್ಲಿ ಏನು ಪಕ್ಕದಲ್ಲಿ ಇರ್ತಕ್ಕಂಥ ಲ್ಯಾಂಡನ್ನು ಎತ್ತರ ಮಾಡಿದ್ರಿಂದ ಎಲ್ಲ ನೀರು ಕೂಡ ಈ ಒಂದು ಏರಿಯಾಗೆ ಬರ್ತಿದೆ ಅಂತ ಸ್ಥಳೀಯರು ಆರೋಪವನ್ನು ಮಾಡ್ತಿರುವಂಥದ್ದು. ಇನ್ನು ಗಮನಿಸ್ಬೋದು, ಸಾಕಷ್ಟು ವಾಹನಗಳು ಕೂಡ ಹಾನಿಯಾಗಿರುವಂಥದ್ದು. ಇನ್ನು ಈ ಏರಿಯಾದಲ್ಲಿ ಸುಮಾರು 30ಕ್ಕೂ ಹೆಚ್ಚು ಮನೆಗಳಿದೆ. ಎಲ್ಲ ಮನೆಗಳು ಕೂಡ ಈಗ ಸಂಪೂರ್ಣವಾಗಿ ನೀರಿನಿಂದ ಕೂಡಿರುವಂಥದ್ದು. ಅಂದರೆ ಈ ರಸ್ತೆ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ಅದರ ಜೊತೆಗೆ ಸುಮಾರು 3-4 ಅಡಿಗಳಷ್ಟು ನೀರು ಕೂಡ ನಿಂತಿದೆ. ಇನ್ನು ಇದೇ ಏರಿಯಾದ ಸಾಕಷ್ಟು ಮನೆಗಳಿಗೂ ಕೂಡ ನೀರು ನುಗ್ಗಿರುವಂಥದ್ದು. ಇದರಿಂದ ಮನೆಯ ನಿವಾಸಿಗಳು ರಾತ್ರಿ ಇಡೀ ಜಾಗರಣೆ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ಈಗ ಮನೆಯ ಒಳಭಾಗದ ದೃಶ್ಯಗಳನ್ನು ಕೂಡ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದೀನಿ. ನೀವು ನೋಡ್ಬೋದು, ಕಂಪ್ಲೀಟ್ ಆಗಿ ಮನೆಗೆ ಸಂಪೂರ್ಣವಾಗಿ ನೀರು ನುಗ್ಗಿರುವಂಥದ್ದು. ಅಂದರೆ ಮಳೆ ಬಂದಂಥ ಸಂದರ್ಭದಲ್ಲಿ ದಿಢೀರಂತ ಮನೆಗಳ ಒಳಭಾಗಕ್ಕೂ ಕೂಡ ನೀರು ನುಗ್ಗಿದೆ. ಇದರಿಂದ ಮನೆಯ ನಿವಾಸಿಗಳು ರಾತ್ರಿ ಎಲ್ಲ ಜಾಗರಣೆಯನ್ನು ಮಾಡಿದರೆ, ಇನ್ನು ಎಲ್ಲ ವಸ್ತುಗಳು ಕೂಡ ಚಲಾಪಿಲಿ ಆಗಿದೆ. ಅಂದರೆ ಏಕಾಏಕಿ ಎಲ್ಲರೂ ಕೂಡ ನಿದ್ದೆಯಲ್ಲಿದ್ದಂಥ ಸಮಯ, ತಡರಾತ್ರಿಯ ವೇಳೆಯಲ್ಲಿ ದಿಢೀರಂತ ಮನೆ ಒಳಗಡೆ ನೀರು ಬಂತು. ಈ ಒಂದು ಸಮಯದಲ್ಲಿ ಏನು ಮಾಡಬೇಕಂತ ಮನೆಯವ್ರಿಗೂ ಕೂಡ ತೋಚಿಲ್ಲ. ಇದರಿಂದ ವಸ್ತುಗಳನ್ನೆಲ್ಲ ಕೂಡ ಎಲ್ಲಿತ್ತೋ ಅಲ್ಲೇ ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇನ್ನು ಪ್ರತಿ ಬಾರಿ ಅಂದರೆ ಕಳೆದ 5 ವರ್ಷದಿಂದ ಇದೇ ರೀತಿಯ ಸಮಸ್ಯೆ ಎದುರಾಗ್ತಿದ್ರು ಕೂಡ ಯಾರೊಬ್ರು ಕೂಡ ಇತ್ತ ಗಮನ ಹರಿಸ್ತಾ ಇಲ್ಲ. BBMPಯ ಅಧಿಕಾರಿಗಳು ಕೂಡ ಇತ್ತ ಗಮನ ಹರಿಸ್ತಾ ಇಲ್ಲ ಅನ್ನೋ ಒಂದು ಆಕ್ರೋಶವನ್ನ ಜನರು ಹೊರಹಾಕ್ತಿರುವಂಥದ್ದು. ನಮ್ಮ ಜೊತೆ ಮನೆಯ ಮಾಲೀಕರಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಏನು ಸಮಸ್ಯೆ ಆಗ್ತಿದೆ? ರಾತ್ರಿ ಏನಾಯ್ತು ಘಟನೆ ಅಂತ? ಸರ್, ಇಡೀ ರಾತ್ರಿ ನಾವು ನಿದ್ದೆ ಮಾಡಿಲ್ಲ ಸರ್. ಮನೆ ಒಳಗಡೆ ನೀರು, ಹಂಗೂ ನೋಡಿ ಅಲ್ಲಿ ಸಂಪತ್ರನೂ ನಾವು ಕಟ್ಟೆ ಕಟ್ಸಿದೀವಿ, ಅಲ್ಲೂ ನೀರು ಬರ್ತಾ ಇದೆ. ಹೆಂಗೆ ನಿದ್ದೆ ಮಾಡೋದು ಸರ್? ಇದು ಸುಮಾರು ಒಂದು 5 ವರ್ಷದಿಂದ ಯಾರ್ಯಾರನ್ನ ನೋಡಬೇಕೋ ಎಲ್ಲಾರನ್ನೂ ಹೋಗಿ ನೋಡಿದ್ದೀವಿ ಸರ್ ನಾವು, ಕನ್ಸರ್ನ್ ಪರ್ಸನ್ಸ್ನ. ಯಾರು ನಮ್ಮ ಬಗ್ಗೆ ಏನು ಅವ್ರ ಕಾಳಜಿ ಇದೆಯಾ ಅಥವಾ ಇಂಟ್ರೆಸ್ಟ್ ತೋರಿಸ್ತಿದ್ದಾರಾ ಏನಂತ ಗೊತ್ತಿಲ್ಲ. ಯಾರನ್ನ ಒಬ್ರನ್ನ ಕೇಳಿದ್ರೆ ಕಮಿಷನರ್ನ ಕೇಳಿದ್ರೆ ಅವ್ರು ಇನ್ನೊಬ್ರಿಗೆ ಹೋಗಿ ಹೇಳಿದ್ರು, ಅವ್ರು ಇನ್ನೊಬ್ರು ಲಿಂಕು, ಇನ್ನೊಬ್ರಿಗೆ ಲಿಂಕ್, ಬರೀ ಇದೇ ಮಾಡ್ತಿದ್ದಾರೆ. ಅವರಿಂದ ಇವ್ರಿಗೆ, ಇವರಿಂದ ಅವ್ರಿಗೆ ತೋರಿಸ್ತಾರೆ ಹೊರತವಾಗಿ ಯಾರು ಇನಿಷಿಯೇಟಿವ್ ತೊಗೊಂಡು ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡೋರೇ ಇಲ್ಲ ಸರ್. ಇಷ್ಟು ದಿನ ನಮಗೆ ಇದೊಂದು 4-5 ಇಯರ್ಸಿಂದ ಈ ಥರ ಪ್ರಾಬ್ಲಮ್. ಮುಂಚೆ ಆರಾಮಾಗೇ ಇದ್ವಿ ಸರ್. ನಾವೇನು ಹೋಗ್ಲಿ ಲೋ ಲೆವೆಲಲ್ಲಿ ಮನೆ ಕಟ್ಕೊಂಡಿದ್ದೀವಿ, ಆ ಥರ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ, ಕರೆಕ್ಟಾಗೇ ಇತ್ತು. ಈ ಅಕ್ಕಪಕ್ಕದ ಸೈಟ್ನವರೆಲ್ಲ ಏನು ಮಾಡಿಬಿಟ್ರು, ಸೈಟ್ ಎತ್ಸೋಕ್ಕೋಸ್ಕರ ತಂದು ಮಣ್ಣು ಸುರಿದು ನಾವು ಅವಾಗ ಏನು ಫೂಲಿಶ್ ಅಂದರೆ ನಾವು ಬಿಟ್ಬಿಟ್ವಿ ಅವ್ರನ್ನ. ನಮಗೆ ಗೊತ್ತಿಲ್ಲ ಹಿಂಗೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತೀವಿ ಅಂತ ಬಿಟ್ಬಿಟ್ವಿ. ಈಗೆಲ್ಲ ವಾಟರ್ ಬಂದು ಇಲ್ಲೇ ಕ್ಲಾಗ್ ಆಗುತ್ತೆ ಸರ್. ಎಲ್ಲ ಕಡೆಯಿಂದನೂ ಬರುತ್ತೆ. ಎಲ್ಲ ಸುಮಾರು ಜನ ಇಲ್ಲಿರೋರೆಲ್ಲ ಸೀನಿಯರ್ ಸಿಟಿಸನ್ಸ್, ಸುಮಾರು ಒಂದು 15-20 ವರ್ಷದಿಂದ ಮನೆಗಳು ಕಟ್ಕೊಂಡಿರೋರು ನಾವು. ಯಾವಾಗಲೂ ಇಲ್ದಿರೋದು ಈಗ ಇತ್ತೀಚೆಗೆ ಒಂದು 5 ವರ್ಷದಿಂದ ಈ ಪ್ರಾಬ್ಲಮ್ ಆಗ್ತಾ ಇದೆ ಸರ್. ನಮಗಂತೂ ಸಾಕಾಗೋಗಿದೆ ಸರ್. ನೋಡಿ, ಈಗ ಇದೆಲ್ಲ ಕ್ಲೀನ್ ಮಾಡೋದು, ಕುಡಿಯೋಕ್ಕೆ ನೀರಿಲ್ಲ, ಬಳಸೋಕ್ಕೆ ನೀರಿಲ್ಲ, ಸಂಪೊಳಗೂ ನೀರು ಹೋಗ್ಬಿಟ್ಟಿದೆ, ಏನಕ್ಕೂ ನೀರಿಲ್ಲ ಸರ್.
ಪ್ರತಿ ಸತಿ ಮಳೆ ಬಂದರೆ ನಮ್ಮ ಗೋಳು ಇದೇ ಆಗ್ಬಿಟ್ಟಿದೆ. ಇದಿಷ್ಟು ಸ್ಥಳೀಯರು ಮತ್ತೆ ಮನೆ ಮಾಲೀಕರು ಹೇಳ್ತಾ ಇರುವಂತ ಮಾತು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು. ಇನ್ನು ರಾಜಧಾನಿಯಲ್ಲಿ ಸುರಿದಿರುವಂತಹ ಮಳೆ ಸಾಕಷ್ಟು ಅಪಾರ್ಟ್ಮೆಂಟ್ಗಳಿಗೂ ಕೂಡ ಬೇಸ್ಮೆಂಟ್ಗೆ ನೀರು ನುಗ್ಗಿದೆ. ಸೊನೆಸ್ಟಾ ಸಿಲ್ವರ್ ಓಕ್ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ ಇದು. ಸೊ ನೀವೀಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಒಂದು ಗೋಡೆ ಕೂಡ ಕುಸಿದಿದೆ ಅಲ್ಲಿ. ಅಪಾರ್ಟ್ಮೆಂಟ್ ಪಕ್ಕದ ಗೋಡೆ ಕುಸಿದಿರುವಂಥ ಕಾರಣ ಅಲ್ಲಿ ವಾಸವಾಡ್ತಿರುವಂಥ ಸುಮಾರು 180ರಿಂದ 200 ಜನ ಇದ್ದಾರೆ. ಗೋಡೆ ಕುಸಿದಂಥ ಶಬ್ದ ಕೇಳಿ ಅಪಾರ್ಟ್ಮೆಂಟ್ನಿಂದ ಜನ ಹೊರ ಓಡಿ ಬಂದರು. ಸೊ ಮಾರತಳಿಯ ಸಿಲ್ವರ್ ಓಕ್ ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ನ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಸೊ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ನಲ್ಲಿ ನೀರನ್ನು ಈಗ ತೆರವುಗೊಳಿಸುವಂಥ ಕೆಲಸ ಆಗ್ತಿದೆ. ಅಲ್ಲೊಂದು ಗೋಡೆ ಕೂಡ ಕುಸಿದಿದೆ. ಅದೃಷ್ಟವಶಾತ್ ಅಲ್ಲಿದ್ದಂಥವ್ರಿಗೆ ಯಾರಿಗೂ ಕೂಡ ಏನು ಹಾನಿ ಆಗಿಲ್ಲ ಅಥವಾ ತೊಂದರೆ ಆಗಿಲ್ಲ. ಸದ್ಯಕ್ಕೆ ನೀವು ನೋಡ್ತಿರೋ ಹಾಗೆ ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ಗೆ ಬಂದು ನೀರನ್ನು ತೆರವುಗೊಳಿಸುವಂಥ ಕೆಲಸ ಆಗ್ತಾ ಇದೆ. ಸೊ ಗೋಡೆ ಕುಸಿದಂಥ ಶಬ್ದಕ್ಕೆ ಅಪಾರ್ಟ್ಮೆಂಟಿಂದ ಜನ ಓಡಿ ಬಂದರು ಏನಾಯಿತು ಅಂತ. ಸೊ ಒಂದು ಮಳೆ, ರಾತ್ರಿ ಸುರಿದಂಥ ಒಂದು ಮಳೆ ಇಡೀ ಬೆಂಗಳೂರಿನಲ್ಲಿ ಏನೇನೆಲ್ಲ ಮಾಡಿದೆ ಅನ್ನೋದಕ್ಕೆ ಈ ದೃಶ್ಯಗಳು ಸಾಕ್ಷಿ. ಬೆಂಗಳೂರಿನ ಮಾರತ್ಹಳ್ಳಿ ಬಳಿ ಅಪಾರ್ಟ್ಮೆಂಟ್ ಇದು. ಇದೀಗ ಬೇಸ್ಮೆಂಟ್ನ ನೀರನ್ನು ಸಂಪೂರ್ಣ ಅಲ್ಲಿ ಕೆಸರಿನಿಂದ ಮಿಶ್ರಿತವಾಗಿರುವಂಥ ನೀರದು. ಸೊ ಅಪಾರ್ಟ್ಮೆಂಟ್ನ ಪಕ್ಕದ ಒಂದು ಗೋಡೆ ಕೂಡ ಕುಸಿದು ಬಿದ್ದಿದೆ. ಸೊನೆಸ್ಟಾ ಸಿಲ್ವರ್ ಓಕ್ ಅಪಾರ್ಟ್ಮೆಂಟ್ ಇದೆ. ಸೊ ನೀವೀಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಮಷೀನ್ಗಳನ್ನು ಬಳಸಿ ಈಗ ಏನು ಅಲ್ಲಿ ನೀರನ್ನು ತೆರವುಗೊಳಿಸುವಂಥ ಕೆಲಸ ಆಗ್ತಾ ಇದೆ. ಸೊ ಮಾರತಹಳ್ಳಿ ಸೇರಿದ ಹಾಗೆ ಬೆಂಗಳೂರಿನ ಅನೇಕ ಭಾಗಗಳಲ್ಲಿ ಇವತ್ತು ಬೆಳಗ್ಗೆ ಆಲ್ಮೋಸ್ಟ್ ಒಂದು 2-3 ಗಂಟೆಗೆ ಶುರುವಾದಂಥ ಮಳೆ 4 ಗಂಟೆಗೆ ಹೆಚ್ಚಾಯಿತು. ಭಾಳ ಗುಡುಕ್ತಾ ಇತ್ತು ರಾತ್ರಿ. ಅದಾದಮೇಲೆ ಮಳೆ ಮಾರತಹಳ್ಳಿ, ಸಿಲ್ಕ್ ಬೋರ್ಡ್, RR ನಗರ ಸುತ್ತಮುತ್ತ ಮಾರ್ಕೆಟ್ ಎಲ್ಲ ಕಡೆ ಕೂಡ ಹೆಚ್ಚಿನ ಮಳೆ ಆಗಿದೆ.